ಸೆಮಿಫೈನಲ್ ರಾಜ್ಯ ಮಟ್ಟದ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯ SBKC ಆನೇಕಲ್ ವಿರುದ್ಧ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿ ವಿಭಾಗದಲ್ಲಿ SBKC ಆನೇಕಲ್ ತಂಡದ ಯುವ ಆಟಗಾರ ಚುರುಕಿನ ಒಂದು ಪಾದಗಳ ಚೆನ್ನೊಂದಿಗೆ ಶಿವ ಅವರಿಂದ ಕವರ್ ಭಾಗದಿಂದ ಒಂದು ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಯುವ ಆಟಗಾರ ಶಿವ ರಾಯಲ್ಸ್ ತಂಡದ ಒಬ್ಬ ಪ್ರಮುಖ ಡಿಫೆಂಡರ್ ಆಗಿ ಒಂದೊಳ್ಳೆ ಪ್ರದರ್ಶನ ನೀಡಿದ್ದಾನೆ. ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮನೋಜ್ ಗೌಡ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರನಾಗಿ ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಕರ್ನಾಟಕದ ಹೆಮ್ಮೆಯ ಕಬಡ್ಡಿ ಆಟಗಾರ. ಆತನ ಆಟವನ್ನು ಮೆಚ್ಚಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಆತನಿಗೆ ಉದ್ಯೋಗ ಅವಕಾಶವನ್ನು ನೀಡಿದೆ. SBKC ಆನೇಕಲ್ ತಂಡದ ಪರಶುರಾಮ್ ಹಿಂದಿನ ಒಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅದ್ಭುತವಾದಂತಹ ಪ್ರದರ್ಶನ ನೀಡಿ ಬೆಸ್ಟ್ ರೈಡರ್ ಆಫ್ ದಿ ಮ್ಯಾಚ್ ಹಾಗೆ ಆಯ್ಕೆಯಾಗಿದ್ದಂತಹ ಪರಶುರಾಮ್ ಇದೀಗ ದಾಳಿಯಲ್ಲಿ ಲೆಫ್ಟ್ ರೈಡರ್. ಡಿಫೆನ್ಸ್ ಭಾಗದಲ್ಲೂ ಅದ್ಭುತವಾದಂತಹ ಒಂದು ಹೊಂದಾಣಿಕೆ ಆಟದೊಂದಿಗೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಕಾಣಿಸ್ಕೊಳ್ತಾ ಇದೆ. ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮನೋಜ್ 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ರೈಟ್ ಕಾರ್ನರ್ ಭಾಗದಲ್ಲಿ ಶ್ರೀಕಾಂತ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ದೇವ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿನಿಧಿಸಿದಂತಹ ಆಟಗಾರರನ್ನು ಕಾಣಬಹುದಾಗಿದೆ. ಈ ಬಾರಿ ಶ್ರೀಕಾಂತ್ ಅವರಿಂದ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು, ಒಂದು ಉತ್ತಮವಾದಂತಹ ಎಸ್ಕೇಪ್. ಈ ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತದೆ. ಅದೇ ರೀತಿ ಸ್ಥಳೀಯ ಆನೇಕಲ್ನ ಅನೇಕ ಮಾಧ್ಯಮ ಮಿತ್ರದವರು ಸಹ ಈ ಪಂದ್ಯವನ್ನು ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. SBKC ಆನೇಕಲ್ ತಂಡದ ಒಬ್ಬ ಯುವ ದಾಳಿಗಾರ ಒಂದೊಳ್ಳೆ ಎಸ್ಕೇಪ್. ರಾಕಿ ಹಾಗೂ ಶಿವ ಅವರಿಂದ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು, ಉತ್ತಮವಾದಂತಹ ಒಂದು ಎಸ್ಕೇಪ್ ನೊಂದಿಗೆ ತಂಡಕ್ಕೆ ಇಲ್ಲಿ ಆಸರೆಯಾಗಿದ್ದಾನೆ. ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. SBKC ಆನೇಕಲ್ ಆದ್ಯತೆಯ ತಂಡ. ಎಸ್ 4-3 ಪಂದ್ಯ, 1 ಅಂಕದ ಮುನ್ನಡೆಯಲ್ಲಿ SBKC ಆನೇಕಲ್. ವಿಶ್ವ ತನ್ನ ವಿಶ್ವರೂಪವನ್ನು ತೋರ್ಪಡಿಸ್ತಾ ಇದ್ದಾರೆ. ಅಭಿಮಾನಿಗಳು ಶಾಂತದಿಂದ ವರ್ತಿಸಬೇಕು. ಇಲ್ಲಿ ಮಿಡ್ ಲೈನ್ ರೀಚ್ ಆದ ನಂತರದಲ್ಲಿ ಇನ್ನೊಬ್ಬ ಡಿಫೆಂಡರ್ ಟಚ್ ಆದ ಎನ್ನುವಂತ ಒಂದು ತೀರ್ಮಾನವನ್ನ 3 ಜನ ತೀರ್ಪುಗಾರ ಸೇರಿ ಆಡುವಾಗ ಜೋರಾಗಿ ಪ್ರೋತ್ಸಾಹ ನೀಡಬೇಕು ಆನೇಕಲ್ ತಂಡಕ್ಕೆ. ಆರು 3 ಪಂದ್ಯ. ಬೇಡವಾದಂತ ಟ್ಯಾಕಲ್ಗೆ ಮುಂದಾದ್ರು. 6-4 in favor of SBKC ಆನೇಕಲ್. ದ್ವಿತೀಯ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಈ ಪಂದ್ಯದಲ್ಲಿ ಯಾವ ತಂಡ ವಿಜಯಶೀಲಾಗುತ್ತೋ ಫೈನಲ್ಗೆ ಲೆಕ್ಕ ಹಿಡ್ಲಿಕ್ಕಿದ್ದಾರೆ. ತಾಲೂಕಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ಕರೆಯನ್ನು ನೀಡ್ತಾ ಇದ್ದಾವೆ. SBKC ಆನೇಕಲ್ ವಿರುದ್ಧ ಸುನಿಲ್
ನೋಡಿ ಆಟಗಾರರು ಶಿಸ್ತನ್ನು ಕಾಪಾಡಿ, ಅಲ್ಲಿ ಔಟ್ ಆಗಿರೋ ಪ್ಲೇಯರ್ಸ್ಗೆ ಸ್ವಲ್ಪ ಚೇರ್ ವ್ಯವಸ್ಥೆ ಮಾಡಿ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಸಹಕರಿಸ್ಬೇಕು ಆಟಗಾರರು. ಎರಡು ಚೇರ್ ಕೊಡಿ ದಯವಿಟ್ಟು. ಸಹಕರಿಸಿ, ಆಟಗಾರಿಗೆ ಸಹಕರಿಸಬೇಕು. ಆನೇಕಲ್ ಜನತೆ ದಯವಿಟ್ಟು ಸಹಕರಿಸಿ. ನೋಡಿ ಚೇರ್ ನೀಡಿ ದಯವಿಟ್ಟು. ನಮ್ಮ ತೀರ್ಪುಗಾರರು ಪಂದ್ಯವನ್ನು ಆರಂಭಿಸಬೇಕು ಅಂದ್ರೆ ನೀವು ಆದಷ್ಟು ಬೇಗ ಆಟಗಾರರಿಗೆ ಚೇರ್ ವ್ಯವಸ್ಥೆ ಮಾಡಿಕೊಡಿ. ಈ ಕಬಡ್ಡಿ ಪಂದ್ಯಾವಳಿಯನ್ನು ಮನೆಯಲ್ಲೂ ಸಹ ಕೂತು ನೇರ ಪ್ರಸಾರದ ವೀಕ್ಷಣೆಯಲ್ಲಿ ನಮ್ಮ ಬೆಂಗಳೂರು ಅಂತ ಯೂಟ್ಯೂಬ್ ಚಾನಲ್ ಅವರು ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಸೆವೆನ್ 4 ಇನ್ ಫೇವರ್ ಆಫ್ SBKC ಆನೇಕಲ್. ಗಾಳಿ ವಿಭಾಗದಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮನೋಜ್ ಲೆಫ್ಟ್ ರೈಡರ್. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು ಆಗಿರುವ ಸನ್ಮಾನ್ಯ ಶ್ರೀಯುತ ಬಿ ಶಿವಣ್ಣ ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ರಾಜ್ಯ ಮಟ್ಟದ ಮತ್ತು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿ ಅಭೂತಪೂರ್ವವಾದಂತಹ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ. ಶ್ರೇಯಸ್ ಹಾಗೂ ಮನೋಜ್ ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ. ದೇವ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಮಿಂಚಿನಂತೆ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾನೆ. ಕಾಪಾಡೋಣ ಈ ಬಾರಿ ಶ್ರೇಯಸ್ ಸಾಕಷ್ಟು ಪ್ರಯತ್ನ, ತಪ್ಪಿಸಿಕೊಳ್ಳುವಂತಹ ಒಂದು ನಿರಂತರವಾದಂತಹ ಹೋರಾಟ ಇದೆ. ಸೂಪರ್ ಟ್ಯಾಕಲ್. ಏಳು 7ರಲ್ಲಿ ಪಂದ್ಯ. ಸೆವೆನ್ ಈಚ್. 7-7 ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಒಂದೊಳ್ಳೆ ಪ್ರದರ್ಶನ. ನಿಜವಾಗಲೂ ನೋಡುಗರಿಗಂತೂ ಕೂತಲ್ಲಿ ಕೂರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುದಿಗಾಲ್ನಲ್ಲಿ ನಿಂತ್ಕೊಂಡು ನೋಡುವಂತ ಒಂದು ಪಂದ್ಯವಾಗಿ ಸಾಗ್ತಾ ಇದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮನೋಜ್ ಗೌಡ. SBKC ಆನೇಕಲ್ ತಂಡದ ವಿಶ್ವ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ಚುರುಕಿನ ಒಂದು ಪಾದಗಳ ಚಲನೆ. ಬೇಡವಾದಂತ ಆಟಗಾರ ನಿಮ್ಮಲ್ಲಿ ವಾದ ವಿವಾದ ಯಾಕೆ? ತೀರ್ಪುಗಾರಿದ್ದಾರೆ, ಅವ್ರು ತೀರ್ಮಾನ ನೀಡ್ತಾರೆ. ಔಟ್ ಆಗಿರೋರು ಅಲ್ಲಿ ಔಟ್ ಮಾಡಿರೋರಿಗೆ ಗೊತ್ತಾಗುತ್ತೆ. ಗ್ರೀನ್ ಕಾರ್ಡ್ ವಾದಿಗೆ ನೋಡ್ತಾ ಇದ್ರೆ SBKC ಫುಲ್ ಟೀಮ್. ಯಾಕೆ ಜನರೇ ಜಾಲಿ ಜಾಲಿ. ಆಡಿಯನ್ಸ್ ಆಡೋವಾಗ ಮಾತ್ರ ಪ್ರೋತ್ಸಾಹ ನೀಡಬೇಕು. ತೀರ್ಪು ಮಾಡೋಕ್ಕೆ ಅಭ್ಯರ್ಥಿಸಿದ್ದಾರೆ ಶೇಖರ. ಹೊಂದಾಣಿಕೆ ಚಪ್ಪಾಳೆ. 9-7 2 ಅಂಕದ ಮುನ್ನಡೆಯಲ್ಲಿ SBKC ಆನೇಕಲ್. SBKC ಆನೇಕಲ್ ತಂಡದವ ಯುವ ಉದಯೋನ್ಮುಖ ಆಟಗಾರ ಪರ್ಶು.
ಏಕಾಗಿಯಾಗಿ ಟ್ಯಾಕಲ್ ಮಾಡುವ ಒಂದು ಪ್ರಯತ್ನ. ಶ್ರೇಯಸ್ ಈ ಬಾರಿ ಎಂತ ಒಂದು ಹಿಡಿತ ಬೇಗಿಸ್ಕೊಳ್ತದ ಕಾಣಬೇಕಾಗಿದೆ. What a catch! Catch of the tournament! Yes! ಎಂತ ಹಿಡಿತ ಶ್ರೇಯಸ್. ये है सुपर टैकल. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಉಸಿರುವಳಿ ಯಾವ ರೀತಿ ಕ್ಷಣ ಕ್ಷಣಕ್ಕೂ ತನ್ನ ಬಣ್ಣವನ್ನು ಬದಲಿಸ್ತಾ ಅದೇ ರೀತಿ ಕಬಡ್ಡಿ ಹಾಗೆ ಎಂತ ಒಂದು ಹಿಡಿತ. ನಿಜವಾಗ್ಲೂ ಶ್ರೇಯಸ್ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಆಟಕ್ಕೆ ಕಬಡ್ಡಿ ಆಟಕ್ಕೆ ಒಂದು ಶ್ರೇಯಸ್ಸನ್ನು ತಂದಿದ್ದಾನೆ ನಮ್ಮ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶ್ರೇಯಸ್. 9-9 ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ನೋಡಿ ಯಾರು ಗ್ರೌಂಡ್ ಲೇಸರ್ ಲೈಟ್ ಬಿಡ್ತಾ ಇದ್ರ ನಮ್ಮ ರಕ್ಷಣೆಗಾಗಿ 3 ದಿನಗಳಿಂದ ಆನೇಕಲ್ ಪೊಲೀಸ್ ಠಾಣೆಯವರು ಸಹ ಸಹಕರಿಸ್ತಾ ಇದ್ದಾರೆ. ದಯವಿಟ್ಟು ಯಾರು ಲೇಸರ್ ಎಲ್ಲ ಬಿಡ್ತಾ ಇದ್ರೆ ನೋಡಿ ಒಂದು ಸ್ವಲ್ಪ ಸಹಕರಿಸಿ. ಎಸ್ ಬಾಹುಬಲಿ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಆನೇಕಲ್ನ ಅನ್ನದಾತರು, ಅಭಿವೃದ್ಧಿಯ ಹರಿಕಾರರು, ಭಗೀರಥರು, ಸನ್ಮಾನ್ಯ ಶ್ರೀಯುತ ಬಿ ಶಿವಣ್ಣ ಸರ್ ಅವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದೊಳ್ಳೆ ಕಬಡ್ಡಿಯ ಹಬ್ಬ ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ. 2 ಆಟಗಾರ ನಡುವೆ ಒಬ್ಬ ಶ್ರೇಷ್ಠ ಡಿಫೆಂಡರ್ ಶ್ರೇಯಸ್ ಸಾಕಷ್ಟು ವೇಗದ ದಾಳಿಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾನೆ. ಯಾವುದೇ ಅಂಕಲದ ಎಂಟರಾಟದಿಗೆ ವಾಪಸ್ಸಾದ್ರು. ಮಂಜು ತೀರ್ಪುಗಾರ ತೀರ್ಮಾನಕ್ಕೆ ಆಟಗಾರ ಬದ್ಧರಾಗಿರ್ಬೇಕು. ಅಲ್ಲಿ ಅವರು ಡಿಸಿಷನ್ ಅನ್ನು ನೀಡುತ್ತಾರೆ. ಹತ್ತು 9 1 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಸಾಕಷ್ಟು ಅಂಕಕ್ಕಾಗಿ ಪ್ರಯತ್ನ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. SBKC ಆನೇಕಲ್ ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ. ಒಂದು ರಕ್ಷಣಾತ್ಮಕ ಆಟಕ್ಕೆ ದಾಳಿಗಾರನಿಗೆ ಯಾವುದೇ ಅಂಕವನ್ನ ಬೋನಸ್ ಅಂಕವನ್ನು ಮಾತ್ರ ನೀಡಿದ್ರು. ಸ್ಕೋರ್ 14-11 SBKC ಆನೇಕಲ್ ತಂಡದ ಪರವಾಗಿ. ದಾಳಿಯಲ್ಲಿ ವಿಶ್ವ ಕಾಂಬಿನೇಷನ್ ಟ್ಯಾಕಲ್ ರೈಟ್ ಕವರ್ ಭಾಗದಿಂದ ಹಾಗೂ ಲೆಫ್ಟ್ ಕಾರ್ನರ್ ಭಾಗದಿಂದ 14-12 14-12 2 ಅಂಕದ ಮುನ್ನಡೆಯಲ್ಲಿ SBKC ಆನೇಕಲ್.
14-12 14-12 ದಾಳಿಯಲ್ಲಿ ಮನೋಜ್ ಗೌಡ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆದ್ರು. ಮಧ್ಯಂತರದ ವಿರಾಮಕ್ಕೆ ಹಾಫ್ ಟೈಮ್ ಸ್ಕೋರ್ 14-13 ಇನ್ ಫೇವರ್ ಆಫ್ SBKC ಆನೇಕಲ್. ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ SBKC ಆನೇಕಲ್ ತಂಡ ಇದೆ. SBKC ಆನೇಕಲ್. SBKC ಆನೇಕಲ್ ತಂಡದ 7 ಮಲೆ 7 ಆಚಕ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಯಾವುದೇ ಅಂಕಲದ ಲೆಫ್ಟ್ ಆಟನಿಗೆ ವಾಪಸ್ ಆದ್ರು. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಮನೋಜ್ ಗೌಡ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಸಹ ಪ್ರಯತ್ನಿಸಿದಂತ ಆಟಗಾರ ನಿಧಾನಗತಿಯಲ್ಲಿ ತನ್ನ ದಾಳಿಯನ್ನು ಇಲ್ಲಿ ಆರಂಭಿಸಿಕೊಳ್ತಾ ಇದ್ದಾನೆ. SBKC ಆನೇಕಲ್ ಒಬ್ಬ ಹಿರಿಯ ಅನುಭವಿ ಆಟಗಾರ ಶ್ರೀಕಾಂತ್ ಅವರ ಜೊತೆಗೂಡಿ ಯುವ ಪ್ರತಿಭೆಗಳು ಅದು ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ. ಉತ್ತಮವಾದಂತಹ ಟ್ಯಾಕಲ್ SBKC ಆನೇಕಲ್. 15-14 ಒಂದು ಅಂಕದ ಮುನ್ನಡೆಯಲ್ಲಿ SBKC ಆನೇಕಲ್. ದಾಳಿಯಲ್ಲಿ SBKC ಆನೇಕಲ್ ತಂಡದ 7 ಮಲೈ 6 ಆಟಕ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ, ರೈಟ್ ಕಾರ್ನರ್ ಭಾಗದಲ್ಲಿ ಮಂಜು, ಕವರ್ ಭಾಗದಲ್ಲಿ ಶ್ರೇಯಸ್ ಹಾಗೂ ಶಿವ. ಹೇ ಪ್ರಭು, ಹೇ ಕ್ಯಾ ಹುವಾ? ರೈಡರ್ ಔಟ್ ಆಗಿದ್ದಾರೆ. ಯಾವುದೇ ಟಚ್ ಮಾಡಿಲ್ಲದೆ ಲಾಬಿಯನ್ನು ಪ್ರವೇಶ ಮಾಡಿದ್ರು. ಹಾಗಾಗಿ ಔಟ್ ಎನ್ನುವಂತ ಒಂದು ತೀರ್ಮಾನ ಬಂದಿದೆ. ಮನೋಜ್ ಬೋನಸ್ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ 17-15 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎರಡು ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಇದೆ. ದಾಳಿ ವಿಭಾಗದಲ್ಲಿ ಮನೋಜ್ ರಾಯಲ್ಸ್ ತಂಡದ ಒಬ್ಬ ಯುವ ಉದಯೋನ್ಮುಖ ಆಟಗಾರ. 5 ಆಟಕ ನಡುವೆ ಸಾಕಷ್ಟು ವೇಗದ ದಾಳಿಯನ್ನು ನಡೆಸಿಕೊಳ್ತಾ ಇದ್ರು. ಆದ್ರೆ 5 ಆಟಗಾರರು ಇರುವ ಸಂದರ್ಭದಲ್ಲಿ ಬೋನಸ್ ಕೂಡ ಇಲ್ಲದ ಒಂದು ಸಂದರ್ಭದಲ್ಲಿ ಎಂಟಿ ರೈಟರ್ನಿಗೆ ವಾಪಸ್ ಆಗಿದ್ದಾರೆ. ಈ ಭವ್ಯ ವೇದಿಕೆಯಲ್ಲಿ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಕವರ್ ಭಾಗದಲ್ಲಿದ್ದಂತಹ ಶಿವ ಮೂರ್ತಿ ಚಿಕ್ಕದಾದ್ರು, ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಶ್ರೇಷ್ಠ ಡಿಫೆಂಡರ್, ಜರ್ಸಿ ನಂಬರ್ 07ರಲ್ಲಿ
ಆ ವೇಗದ ತಾಳಿಗನಿಗೆ ಗೂಳಿಯ ರೀತಿಯಲ್ಲಿ ಗುಮ್ಮಿ ಅಂಕಣದಿಂದ ಹೊರಕಳಿಸಲು ಯಶಸ್ವಿಯಾಗಿದ್ದಾನೆ. 18-15, 18-15 in favor of Royal Sports Club Bangalore. ಹದಿನೆಂಟು 15 3 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್. ಸಮಯ ರಾತ್ರಿ 10:45. ದ್ವಿತೀಯ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಕೆಲವರು ಊಟ ಮಾಡಿ ಮ್ಯಾಚ್ ಅನ್ನು ವೀಕ್ಷಿಸ್ತಾ ಇದ್ರೆ, ಕೆಲವರಿಗೆ ಕಬಡ್ಡಿನೇ ಒಳ್ಳೆ ರಸದೌತಣವನ್ನು ಉಣಬಡಿಸ್ತಾ ಇದ್ರೆ ಎರಡು ತಂಡ ಆಟಗಾರರು. SBKC ಆನೇಕಲ್ ತಂಡದ ಶ್ರೀಕಾಂತ್ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಕರ್ನಾಟಕ ಫಾರೆಸ್ಟ್ ಇಲಾಖೆಯಲ್ಲಿ ತಮ್ಮ ಉದ್ಯೋಗವನ್ನು ಸಹ ಕಂಡುಕೊಂಡು ಕಬಡ್ಡಿಯಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಆಟಗಾರ. ಥರ್ಡ್ ರೈಟ್, ಇಟ್ಸ್ ಅ 2 or tie. ಮಾಡು ಇಲ್ಲವೇ ಮಾಡಿ. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರನ್ ಆದ್ರೆ 3ನೇ ರನ್ ಡಿಸೈಡೆಡ್ ಆಗಿರುತ್ತೆ. ಆ ಒತ್ತಡದ ಪರಿಸ್ಥಿತಿಯಲ್ಲಿ ರಾಯಲ್ಸ್ ತಂಡದ ಮಂಜು ಚುರುಕಿನ ಒಂದು ಪಾದಗಳು ಚೆಲ್ಲೋದಕ್ಕೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ದೇವ, ರೈಟ್ ಕಾರ್ನರ್ ಭಾಗದಲ್ಲಿ ಶ್ರೀಕಾಂತ. ಎರಡು ಅದ್ಭುತವಾದಂತಹ ಕಾರ್ನರ್ಗಳ ನಡುವೆ ಮಂಜು ಸೆಲ್ಫ್ ಔಟ್. ಯಾವುದೇ ಅಂಕ ಇಲ್ಲದೆ ಲಾಬಿಯನ್ನ ಪ್ರವೇಶ ಮಾಡಿದ್ರು. ಜಾಲೆ ಜಾಲೆ ಒಂದೊಳ್ಳೆ ಫೈಟ್ ಮ್ಯಾಚ್ ನಡೀತಾ ಇದೆ. 18-16 2 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ ಇದೆ. ದಾಳಿಯಲ್ಲಿ ದೇವ, ಫರ್ಷ 6 ಆಟಗಾರ ನಡುವೆ ಬೋನಸ್ ಆಗಿ ಬಂದ ಸಂದರ್ಭ. ಲೆಫ್ಟ್ ರೈಡರ್, ರೈಟ್ ಕಾರ್ನರ್ ಭಾಗದಲ್ಲಿ ಮನೋಜ್, ಲೆಫ್ಟ್ ಕವರ್ ಭಾಗದಲ್ಲಿ ಶ್ರೇಯಸ್. ನಿಧಾನಗತಿಯಲ್ಲಿ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾನೆ ಮನೋಜ್. ಹದಿನೆಂಟು 16 2 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಮುಂದೂಡಲಿದೆ. ಥರ್ಡ್ ರೈಟ್, ಇಟ್ಸ್ ಅ 2 or tie. SBKC ಆನೇಕಲ್ ತಂಡದ 7 ಮಲೈ. ಮಾಡು ಇಲ್ಲವೇ ಮಡಿ. ರೈಟ್ ರೈಡರ್ ಚುರುಕಿನ ಒಂದು ಪಾದಗಳ ಚೆಲ್ಲೊಂದಿಗೆ ಅಂಕವನ್ನು ಪಡೆಯಲೇಬೇಕಂತ ಒತ್ತಡ ಇದೆ. ಕವರ್ ಭಾಗದಲ್ಲಿ ಶಿವ ಈ ಬಾರಿ ಮಿಸ್ಟೇಕ್. ಕಾಟನ್ ನಡಿ ಆದಷ್ಟು ಬೇಗ. ನಮ್ಮ ಆರೋಗ್ಯ ಇಲಾಖೆಯವರು ಆದಷ್ಟು ಬೇಗ ಕಾಟನ್ ನಡಿ. ಫಸ್ಟ್ ಏಡ್ ಬಾಕ್ಸ್ ನಡಿ ಆದಷ್ಟು ಬೇಗ ಆರೋಗ್ಯ ಇಲಾಖೆಯವರು.
ಆಟಗಾರ ಒಂದು ದೇಹಗಳ ನಡುವೆ ನಡೆದ ಸಂಘರ್ಷದ ಕೆಲವೊಮ್ಮೆ ಗಾಯಗಳಾಗುವುದನ್ನು ಕಾಣ್ಬೋದು. ಆದರೆ ಆಟಗಾರರ ಒಂದು ಪ್ರಥಮ ಚಿಕಿತ್ಸೆ ವ್ಯವಸ್ಥೆಯನ್ನು ಸಹ ಅಲ್ಲಿ ಆಟಗಾರರಿಗೆ ಮಾಡಲಾಗ್ತಾ ಇದೆ. 18-17 ಒಂದು ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಸನ್ಮಾನಿತ ಬಿ ಶಿವಣ್ಣ ಸರ್ ಅವರು ಆನೇಕಲ್ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು, ಮುಂದಿನ ಭರವಸೆಯ ಸಚಿವರು, ಹಾಗೆ ಅವರ ಜೊತೆಯಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಎಸ್ ಹರೀಶ್ ಗೌಡ್ರವರು, ಹಾಗೆ ಶ್ರೀಯುತ BP ರಮೇಶ್ ಅಣ್ಣರವರು ಗೌರವ ಕಾರ್ಯಾಧ್ಯಕ್ಷರು, ಹಾಗೆ ಶ್ರೀಯುತ SY ಶಬ್ಬಯ್ಯ ಸತ್ತಾಮ್ರವರು ಗೌರವ ಕಾರ್ಯಾಧ್ಯಕ್ಷರು, ಶ್ರೀಯುತ Y ಕೃಷ್ಣಮೂರ್ತಿರವರು ಉಪಾಧ್ಯಕ್ಷರು, ಶ್ರೀಯುತ ಪದ್ಮನಾಭರವರು ಪುರಸಭಾ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಹಾಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ನಮ್ಮ ಮುಂದಿನ ಪ್ರೊ ಕಬಡ್ಡಿ ಸೀಸನ್ 12ರಲ್ಲಿ ಬೆಂಗಳೂರು ಬುಲ್ಸ್ ತಂಡದ ತರಬೇತುದಾರ ಕಾರ್ಯನಿರ್ವಹಿಸಲಿರುವಂತಹ ಸನ್ಮಾನ್ಯ ಶ್ರೀಯುತ BC ರಮೇಶ್ ಸರ್ ಅವರು ಸಹ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. 18-17 ಒಂದು ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ, 7 ಮಲೈ 5 ಆಟಗಾರ ನಡುವೆ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಇಟ್ಸ್ ಅ 2 or tie. ಮಾಡು ಇಲ್ಲವೇ ಮಾಡಿ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ದಾಳಿಗಾರನಿಗಿದೆ. 18-17. ಎಸ್ ಮನೋಜ್ ಗೌಡ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಉತ್ತಮವಾದಂತ ಒಂದು ದಾಳಿ. 19-17. SBKC ಆನೇಕಲ್ ತಂಡದ ಪರ್ಶು. 19-17 2 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಆನೇಕಲ್ನ ಜನತೆ ಮೂಕ ಸ್ತಬ್ಧರಾಗಿ ಸದ್ಯವನ್ನು ವೀಕ್ಷಿಸ್ತಾ ಇದ್ರೆ. ಶಾಂತಿ ಪ್ರಿಯರ್ ಸೌಂಡ್ ಬರ್ಲಿ ಆಗಿದ್ರೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮನೋಜ್ ಯಾವ ಸಂದರ್ಭದಲ್ಲಿ SBKC ಆನೇಕಲ್ ತಂಡಕ್ಕೆ ಬಾಹುಬಲಿಯ ಎಂಟ್ರಿ ಆಗುತ್ತೆ ಅಂತೇಳಿ ಎಲ್ಲರೂ ಕಾಯ್ತಾ ಇದ್ರೆ. 2 ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 2 or tie. 19-17 in favor of Royal Sports Club ಬೆಂಗಳೂರು. 2 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ. ದಾಳಿ ವಿಭಾಗದಲ್ಲಿ ಪರ್ಶು 2 or tie. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಡಿಫೆನ್ಸ್ ಭಾಗದಲ್ಲಿ ಈ ಬಾರಿ ಮನೋಜ್ ಗೌಡ ಅವರಿಂದ ಡಬಲ್ ಆಂಕಲ್ ಹೋಲ್ಡ್. 20-17 3 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಮತ್ತೆ ಶಿವು ಅಂಕಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಕಬಡ್ಡಿಗೆ ಅಂದ್ರೆ ಸಾಕು, ನಮ್ಮೆಲ್ಲ ಪ್ರೇಕ್ಷಕರು ಸಹ ಸಪೋರ್ಟ್ ನೀಡ್ತಾರೆ. ಆ ಪ್ರೇಕ್ಷಕರೊಮ್ಮೆ ನಮ್ಮ ಕಡೆಯಿಂದ ಅಭಿನಂದನೆಗಳು. 20-17 3 ಅಂಕದ ಮುನ್ನಡೆಯಲ್ಲಿ
ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಮನೋಜ್, ಎರಡು ತಂಡದ ನಾಯಕರೇ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. SBKC ಆನೇಕಲ್ ತಂಡದ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಶ್ರೀಕಾಂತ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ, ಖರ ಯಾ ಮರ. 4 ಆಟಗಾರ ನೋಡುವ, ದೇವ ಹಾಗೂ ಶ್ರೀಕಾಂತ್. ಈ ಬಾರಿ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಇಪ್ಪತ್ತು 18, ಕೇವಲ 2 ಅಂಕದ ಅಂತರ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ವಿಶ್ವ ಕೋಚಿಂಗ್ ಕ್ಯಾಪ್ಟನ್, ಲಾಸ್ಟ್ 3 minutes to go. 20-18 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸುತ್ತದೆ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಜಿ ಯಲ್ಲಪ್ಪರವರು, ಖಜಾಂಚಿಗಳಾಗಿರುವಂತಹ ಶ್ರೀಯುತ ಎಲ್ ಮನೋಹರ್ ಅವರು, ಎಲ್ಲ ನಮ್ಮ ಬಿ ಶಿವಣ್ಣ ಅಭಿಮಾನಿ ಬಳಗದ ಹಿರಿಯರ ಒಂದು ಮಾರ್ಗದರ್ಶನದಂತೆ ಶಾಸಕರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಒಂದು ಒಳ್ಳೆ ಕಬಡ್ಡಿ ಹಬ್ಬವನ್ನು ಆಯೋಜಿಸಿದ್ದಾರೆ. ಇನ್ನು 2 ಮ್ಯಾಚ್ ಬಾಕಿ ಇದೆ. ಬೇಡವಾದಂತಹ ಚಾಕಲ್ಗೆ ಮುಂದಾಗ್ತಾ ಇದ್ದಾನೆ. ಆ ತರದ ನಿರ್ಧಾರ. 20-19, ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. Virgin Capital, last 2 minutes to go. 20-19 in favor of Royal Sports Club Bangalore. ಪ್ರೇಕ್ಷಕರ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮನೋಜ್ ಗೌಡ ಚುರುಕಿನ ಒಂದು ಪಾದಗಳ ಚೆಲ್ಲೊಂದಿಗೆ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂತಹ ಒಂದು ಪ್ರಯತ್ನದಲ್ಲಿದ್ದಾನೆ. ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಇದರೊಂದಿಗೆ ಸ್ಕೋರ್ 21-19. 2 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಇದೆ. ಪ್ರೇಕ್ಷಕರೇ, ಯಾವ ತಂಡ ಗೆದ್ದು ಫೈನಲ್ಗೆ ಲಗ್ಗ ಇಡ್ತಾರೆ? ರಾಯಲ್ ಸ್ಪೋರ್ಟ್ಸ್ ಕ್ಲಬ್ SBKC ಆನೇಕಲ್. ಇನ್ನೂ ಪಂದ್ಯ ಬಾಕಿ ಇದೆ. ಇಪ್ಪತ್ತೊಂದು 19, 2 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ದಾಳಿ ವಿಭಾಗದಲ್ಲಿ ವಿಶ್ವ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸಾಕಷ್ಟು ವೇಗದ ಒಂದು ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾನೆ. ನೋಡ್ಬೇಕಾಗಿದೆ. ಅದ್ಭುತವಾದಂತಹ ಟ್ಯಾಕಲ್. 22-19, 22-19 ಪಂದ್ಯ. ಒಂದೊಳ್ಳೆ ಪ್ರದರ್ಶನ ನಡೆದ್ರು ನಿಜವಾಗ್ಲೂ. ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಗಳಲ್ಲಿ ಸಹ ತಾಲೂಕಾ ಆನೇಕಲ್ ತಂಡ, SBKC ಆನೇಕಲ್ ದಾಳಿಯಲ್ಲಿ 7 ಮಲೈ. ಇಪ್ಪತ್ಮೂರು 21, 2 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. 23-21, 23-21. ವಾಟ್ ಅ ಮ್ಯಾಚ್. 23-21. ಸಮಯ ಮುಕ್ತಾಯವಾಗಿದೆ. 1 ಅಂಕದ
ಸಾಧಿಸಿಕೊಂಡಿದ್ದಾರೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಜೋರ ಚಪ್ಪಳೆ ಬಲ್ಲೆ SBKC ಆನೇಕಲ್ ತಂಡಕ್ಕೂ ಸಹ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಗಳಲ್ಲಿ ಸಹ ಅದ್ಭುತವಾದಂತಹ ಪ್ರದರ್ಶನ ನೀಡಿದರು. ತಂಡದ